ಜನರಿಗೆ ಉಚಿತವಾಗಿ ಹಣ ಕೊಡೋದ್ರಿಂದ ಜನ ಸೋಮಾರಿಗಳಾಗ್ಬಿಡ್ತಾರೆ, ರಾಜ್ಯ ದಿವಾಳಿ ಆಗುತ್ತೆ, ಶ್ರೀಲಂಕಾ ಥರ ಆಗ್ಬಿಡುತ್ತೆ ಅಂತ. ಅದು ನಿಜನ ಸುಳ್ಳೋ? ಶ್ರೀಲಂಕಾ ದಿವಾಳಿ ಆಗಿದ್ದು ಅಲ್ಲಿಯ ಜನರಿಗೆ ಇದೇ ರೀತಿ ಉಚಿತವಾಗಿ ಹಣ ಕೊಟ್ಟಿದ್ದ ಕಾರಣಕ್ಕೆ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಕೂಡ ಮಾಡೋಣ. ಸ್ನೇಹಿತರೆ ನಮಸ್ಕಾರ. ನಿಮಗೆ ಗೊತ್ತಿದೆ, ಹಲವಾರು ಮಂದಿ ಕಾಂಗ್ರೆಸ್ ಗ್ಯಾರಂಟಿ ಸ್ಕೀಮ್ಗಳೇನು ಬಂದಿದೆ, ಇದರಿಂದ ಪ್ರತಿ ವರ್ಷ ರಾಜ್ಯ ಸರ್ಕಾರದ ಮೇಲೆ 50,000ದಿಂದ 60,000 ಕೋಟಿಯಷ್ಟು ಹೊರೆ ಬೀಳುತ್ತೆ. ಮತ್ತು ಜನರಿಗೆ ಉಚಿತವಾಗಿ ಹಣ ಕೊಡೋದ್ರಿಂದ ಜನ ಸೋಮಾರಿಗಳಾಗ್ಬಿಡ್ತಾರೆ, ಕೆಲಸ ಮಾಡಲ್ಲ. ಇದರಿಂದಾಗಿ ರಾಜ್ಯ ದಿವಾಳಿ ಆಗುತ್ತೆ ಮತ್ತು ಇದು ಶ್ರೀಲಂಕಾ ಥರ ಆಗಿಬಿಡುತ್ತೆ ಅಂತ ಹಲವಾರು ಮಂದಿ ಹೇಳಿರೋದು ನೀವು ಕೇಳಿರ್ತೀರಿ. ಅದೇ ರೀತಿ ಕೆಲವರು ವಿಡಿಯೋ ಕೂಡ ಮಾಡಿದ್ದಾರೆ, ಏನಂತ ಅಂದರೆ ವೆನಿಜುವೆಲಾ ರೀತಿ ಆಗಿಬಿಡುತ್ತೆ, ವೆನಿಜುವೆಲಾದಲ್ಲೂ ಹೀಗೆ ಆಗಿದ್ದು ಅನ್ನೋ ಮಾತುಗಳನ್ನು ನೀವು ಕೇಳಿರ್ತೀರಿ. ಅತಿ ಹೆಚ್ಚು ಬಂದಿರೋದೇನು ಅಂತಂದರೆ ಶ್ರೀಲಂಕಾ ಥರ ಆಗಿಬಿಡುತ್ತೆ, ಶ್ರೀಲಂಕಾ ಥರ ಆಗಿಬಿಡುತ್ತೆ ಅಂತ. ನಾವು ಈ ವಿಡಿಯೋದಲ್ಲಿ ಶ್ರೀಲಂಕಾ ಏನು ದಿವಾಳಿ ಆಯ್ತಲ್ಲ, ಈ ಶ್ರೀಲಂಕಾ ದಿವಾಳಿ ಆಗಿದ್ದು ಅಲ್ಲಿಯ ಜನರಿಗೆ ಇದೇ ರೀತಿ ಉಚಿತವಾಗಿ ಹಣ ಕೊಟ್ಟಿದ್ದ ಕಾರಣಕ್ಕೆ, ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನ ಜಾರಿಗೊಳಿಸಿದ ಕಾರಣಕ್ಕೆ, ಅಥವಾ ಇನ್ಯಾವುದೋ ಬೇರೆ ಕಾರಣಕ್ಕೆ ಅಂತ ತಿಳ್ಕೊಳ್ಳೋ ಪ್ರಯತ್ನನ ಈ ವಿಡಿಯೋದಲ್ಲಿ ಮಾಡೋಣ. ಹಾಗೆ ತಿಳ್ಕೊಳ್ಳೋದ್ರಿಂದ ಜನ ಏನು ಹೇಳ್ತಾ ಇದ್ದಾರೆ, ಕೆಲವರು ಶ್ರೀಲಂಕಾ ಥರ ಆಗಿಬಿಡುತ್ತೆ ಅಂತ, ಅದು ನಿಜನ ಸುಳ್ಳೋ ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಕೂಡ ಮಾಡೋಣ. ಶ್ರೀಲಂಕಾ ಯಾಕೆ ದಿವಾಳಿ ಆಯಿತು ಅಂತ ಅರ್ಥ ಮಾಡ್ಕೋಬೇಕಾದ್ರೆ ಅಲ್ಲಿ ಎಕನಾಮಿಕ್ ಸಿಸ್ಟಮ್ ಏನಿತ್ತು, ಏನೇನಾಯಿತು ಅಂತ ತಿಳ್ಕೊಳ್ಳೋ ಪ್ರಯತ್ನ ನಾವು ಮಾಡಬೇಕು. ಶ್ರೀಲಂಕಾದಲ್ಲಿ ಮೊದಲನೇದಾಗಿ ಅವರ ಒಂದು ಇಡೀ ಎಕನಾಮಿಕ್ ಸಿಸ್ಟಮ್ ಒಳಗಡೆ ಏನಾಗಿತ್ತು ಅಂತಂದರೆ, ಅವರು ಬೇಸಿಕ್ ಐಟಮ್ಗಳನ್ನ ಕೂಡ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ರು. ಸಾಮಾನ್ಯವಾಗಿ ನಮ್ಮ ದೇಶದ ಎಕ್ಸಾಂಪಲ್ ತಗೊಂಡ್ರೆ ನಾವು ಇಂಪೋರ್ಟ್ ಮಾಡ್ಕೊಳ್ಳುವಾಗ ಏನು ಇಂಪೋರ್ಟ್ ಮಾಡ್ಕೊಳ್ತೀವಿ, ಲಕ್ಸುರಿ ಐಟಮ್ಸ್ನ ಅಥವಾ ದೊಡ್ಡ ದೊಡ್ಡ ಯಂತ್ರಗಳ ಬಿಡಿ ಭಾಗಗಳನ್ನ, ಮೊಬೈಲ್ ಬಿಡಿ ಭಾಗಗಳನ್ನ ಈ ರೀತಿ ಇಂಪೋರ್ಟ್ ಮಾಡ್ಕೊಳ್ತೀವಿ. ಆದರೆ ಶ್ರೀಲಂಕಾ ಅತ್ಯಂತ ಬೇಸಿಕ್ ಐಟಮ್ಸು ಯಾವ ಥರದವು ಅಂತಂದರೆ ಸಕ್ಕರೆ, ಆಹಾರ ಧಾನ್ಯಗಳು, ಮೆಡಿಸಿನ್ಸು, ಈ ಥರ ವಸ್ತುಗಳನ್ನ ಕೂಡ ಇಂಪೋರ್ಟ್ ಮಾಡ್ಕೊಳ್ತಾ ಇತ್ತು. ಅಂದರೆ ಶ್ರೀಲಂಕಾ ಎಕ್ಸ್ಪೋರ್ಟ್ ಮಾಡೋಕ್ಕಿಂತ ಅತಿ ಹೆಚ್ಚು ಇಂಪೋರ್ಟ್ ಮಾಡ್ಕೊಳ್ತಾ ಇತ್ತು. ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಿದ್ದು ರಬ್ಬರು, ಟೀ, ಈ ಥರ ಕೆಲವು ಐಟಮ್ಸ್ ಮಾತ್ರ. ಇದರಿಂದಾಗಿ ಪ್ರತಿ ವರ್ಷ ಎಷ್ಟು ಎಕ್ಸ್ಪೋರ್ಟ್ ಮಾಡ್ತಿತ್ತೋ ಅದಕ್ಕಿಂತ $3 ಬಿಲಿಯನ್ ಹೆಚ್ಚಿನ ಬೆಲೆಯ ವಸ್ತುಗಳನ್ನ ಶ್ರೀಲಂಕಾ ಇಂಪೋರ್ಟ್ ಮಾಡ್ಕೊಳ್ತಾ ಇತ್ತು. ಇದರಿಂದ ಏನಾಯಿತು, ಶ್ರೀಲಂಕಾದ ಸಾಲನೂ ಜಾಸ್ತಿ ಆಗ್ತಾ ಹೋಯಿತು. ಬರ್ತಾ 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 ಫಾರಿನ್ ಕರೆನ್ಸಿ ರಿಸರ್ವು ಕೂಡ ಕಡಿಮೆ ಆಗ್ತಾ ಹೋಯಿತು. ಇದು ಒಂದು ಕಡೆ. ಇನ್ನೊಂದು ಕಡೆ ಶ್ರೀಲಂಕಾ ತನ್ನ ದೇಶದೊಳಗಡೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ಮಾಡಲಿಕ್ಕೆ ಬೇರೆ ದೇಶಗಳ ಹತ್ರ ಸಾಲ ತಗೊಂಡು, ಬೇರೆ ದೇಶಗಳೇ ಬಂದು ಸಾಲ ಕೊಟ್ಟು ಅವರೇ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡೋ ಪ್ರೋಸೆಸ್ಸಿಗೆ ಕೈ ಹಾಕಿದ್ರು. ಶ್ರೀಲಂಕಾ ಅದಕ್ಕೆ ಅನುಮತಿ ಕೊಡ್ತು. ನಮ್ಮ ಮುಂದೆ ಅದಕ್ಕೆ ಬಹಳ ಒಳ್ಳೆಯ ಉದಾಹರಣೆಗೆ ಅಂಬನ್ಟೋಟ ಬಂದರಿದೆ. ಅಂಬನ್ಟೋಟ ಪೋರ್ಟ್ನ ಚೈನಾ ಬಂದು ಬಿಲ್ಡ್ ಮಾಡ್ತು. ಆದರೆ ಅದಕ್ಕೆ ಖರ್ಚಾದಂಥ ತಗೊಂಡಂಥ ಸಾಲನ ಕಡೆಗೆ ಶ್ರೀಲಂಕಾ ಕೈಯಲ್ಲಿ ತೀರ್ಸೋಕ್ಕಾಗ್ದೇ ಆ ಬಂದರನ್ನ ಕಡೆಗೆ ಚೈನಾದ್ದೇ ಒಂದು ಕಂಪ್ನಿಗೆ 99 ವರ್ಷಗಳ ಲೀಸ್ಗೆ ಕೊಡಬೇಕಾಯಿತು ಶ್ರೀಲಂಕಾ. ಈ ರೀತಿ ಎರಡೂ ಫ್ಯಾಕ್ಟರ್ಗಳು ಸೇರಿಕೊಂಡು, ಒಂದು ಕಡೆ ಎಕ್ಸ್ಪೋರ್ಟ್ಗಿಂತ ಇಂಪೋರ್ಟ್ ತುಂಬ ಜಾಸ್ತಿ, ಮೂಲಭೂತ ವಸ್ತುಗಳನ್ನು ಕೂಡ ಇಂಪೋರ್ಟ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಕಡೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಲಿಕ್ಕೆ ಚೈನಾದಂಥ ದೇಶಗಳ ಹತ್ರ ಸಾಲ ತಗೊಂಡು ಅವರೇ ಬಂದು ಬಿಲ್ಡ್ ಮಾಡಿ ಅದರಿಂದ ತನ್ನ ಸಾಲ ಮಾಡಿಕೊಂಡಿದ್ದು. ಇವೆರಡರ ಒಟ್ಟಾರೆ ಪರಿಣಾಮವಾಗಿ ಏನಾಯಿತು ಅಂತಂದರೆ ಶ್ರೀಲಂಕಾದ ಮೇಲೆ ಅತಿ ಹೆಚ್ಚಿನ ಸಾಲದ ಹೊರೆ ಬೀಳ್ತು. 2020 $50 ಬಿಲಿಯನ್ ಹೆಚ್ಚಿನ ಸಾಲ ಶ್ರೀಲಂಕಾ ತಲೆ ಮೇಲಿತ್ತು ಒಂದು ಕಡೆ. ಇನ್ನೊಂದು ಕಡೆ ಫಾರಿನ್ ಕರೆನ್ಸಿ ರಿಸರ್ವ್ ಕೂಡ ತುಂಬ ಕಡಿಮೆ ಆಗೋಗಿತ್ತು. 2019 $7.5 ಬಿಲಿಯನ್ ಇದ್ದಂಥ ಫಾರಿನ್ ಕರೆನ್ಸಿ 2021 ಕೇವಲ $250 ಮಿಲಿಯನ್ ಯಾವಾಗ ಫಾರಿನ್ ಕರೆನ್ಸಿ ಯಾವುದೇ ದೇಶದ ಹತ್ರ ಯಾವಾಗ ಕಡಿಮೆ ಆಗುತ್ತೋ ಆಗ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಸೊ ಶ್ರೀಲಂಕಾದ ಹತ್ರ ಎಷ್ಟು ಕಡಿಮೆ ಆಗೋಯ್ತು ಫಾರಿನ್ ಕರೆನ್ಸಿ ರಿಸರ್ವ್ ಅಂತಂದರೆ, ಸಾಲ ತೀರ್ಸೋದಿರಲಿ, ಸಾಲದ ಮೇಲಿನ ಬಡ್ಡಿ ತೀರ್ಸೋದಿರಲಿ, ಕಡೆಗೆ ಪ್ರತಿ ತಿಂಗಳು ಎಷ್ಟು ಇಂಪೋರ್ಟ್ ಮಾಡ್ಕೋಬೇಕಾಗಿತ್ತು ಅಗತ್ಯ ವಸ್ತುಗಳನ್ನ ಅಷ್ಟು ಇಂಪೋರ್ಟ್ ಕೂಡ ಮಾಡ್ಕೊಳಕ್ಕಾಗದೇ ಇರೋಂಥ ಪರಿಸ್ಥಿತಿಗೆ ಶ್ರೀಲಂಕಾ ಹೊರಟೋಯ್ತು. ಯಾವಾಗ ಇಂಪೋರ್ಟ್ ಮಾಡ್ಕೊಳ್ಳೋಕ್ಕೂ ಆಗದೇ ಇರೋ ಪರಿಸ್ಥಿತಿಗೆ ಶ್ರೀಲಂಕಾ ಹೊರಟೋಯ್ತೋ ಆಗ ನ್ಯಾಚುರಲ್ ಆಗಿ ಶ್ರೀಲಂಕಾದೊಳಗಡೆ ಅಗತ್ಯ ವಸ್ತುಗಳ ಬೆಲೆ ಸಿಕ್ಕಾಬಟ್ಟೆ ಜಾಸ್ತಿ ಆಗ್ತಾ ಹೋಯಿತು. ಇನ್ಫ್ಲೇಷನ್ 25% ಜಾಸ್ತಿ ಆಗ್ತಾ ಹೊರಟೋಯ್ತು ಶ್ರೀಲಂಕಾದೊಳಗಡೆ. ಇಷ್ಟೇ ಅಲ್ಲದೆ ಇದನ್ನು ಪರಿಸ್ಥಿತಿನ ಹ್ಯಾಂಡಲ್ ಮಾಡೋಕ್ಕೋಸ್ಕರ ಶ್ರೀಲಂಕಾ ಗೌರ್ಮೆಂಟ್ ಏನು ಮಾಡ್ತು ಅಂತಂದರೆ ತನ್ನ ಕರೆನ್ಸಿ ವ್ಯಾಲ್ಯೂನ ಕಡಿಮೆ ಮಾಡ್ತು. ಯಾವ ಲೆವೆಲ್ಗೆ ಅಂದರೆ $1 300 ಶ್ರೀಲಂಕನ್ ರೂಪಾಯಿ ಆಗೋಯಿತು. ಅಷ್ಟರ ಮಟ್ಟಿಗೆ ತನ್ನ ಕರೆನ್ಸಿ ವ್ಯಾಲ್ಯೂನ ಕಡಿಮೆ ಮಾಡ್ತು. ಯಾವಾಗ ಕರೆನ್ಸಿ ವ್ಯಾಲ್ಯೂ ಕಡಿಮೆ ಆಗುತ್ತೋ, ಕರೆನ್ಸಿ ಡಿವ್ಯಾಲ್ಯೂ ಆಗುತ್ತೋ ಆಗ ಇಂಪೋರ್ಟ್ ಮಾಡ್ಕೊಳ್ಳೋ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಅದರಿಂದ ಶ್ರೀಲಂಕಾ ಜನಗಳು ಬಳಸ್ತಾ ಇದ್ದಂಥ ಅಗತ್ಯ ವಸ್ತುಗಳ ಬೆಲೆ ಇನ್ನೂ ಜಾಸ್ತಿ ಆಗೋಯಿತು. ಒಟ್ಟಾರೆಯಾಗಿ ಈ ಎರಡು ಶ್ರೀಲಂಕಾದ ಎಕನಾಮಿಕ್ ಸಿಸ್ಟಮ್ ಒಳಗಡೆ ಅಂತರ್ಗತವಾಗಿದ್ದಂಥ ಈ ಎರಡು ಅಂಶಗಳಿಂದ ಶ್ರೀಲಂಕಾ
ಈ ಮಟ್ಟಕ್ಕೆ ಬಂದು ನಿಂತ್ಕೊಳ್ತು. ಇದರ ಜೊತೆಗೆ ಮತ್ತೊಂದು ಮುಖ್ಯವಾಗಿ ಏನು ಪರಿಣಾಮ ಆಯಿತು ಅಂತಂದರೆ, ನಿಮಗೆಲ್ಲ ಗೊತ್ತಿರಬಹುದು, ಶ್ರೀಲಂಕಾದ ಅತಿ ಮುಖ್ಯವಾದ ರಿಸೋರ್ಸ್ ಯಾವುದು ಅಂತಂದರೆ ಇನ್ಕಮ್ ರಿಸೋರ್ಸು, ರೆವಿನ್ಯೂ ಜನ್ರೇಷನ್ ಆಗುವಂಥ ರಿಸೋರ್ಸ್ ಯಾವುದು ಅಂತಂದರೆ ಟೂರಿಸಮ್ಮು. ಶ್ರೀಲಂಕಾದ ಒಟ್ಟು GDP ಏನಿದೆ ಅದರಲ್ಲಿ 12ರಿಂದ 13% GDPಗೆ ಕಾಂಟ್ರಿಬ್ಯೂಷನ್ ಟೂರಿಸಮ್ ಒಂದರಿಂದನೇ ಬರ್ತದೆ. ಆದರೆ 2019ರಲ್ಲಿ ನಮಗೆಲ್ಲ ಗೊತ್ತಿದೆ, ಈಸ್ಟರ್ ಬಾಂಬಿಂಗ್ಸ್ ಅಂತ ಆಯಿತು, ಟೆರರಿಸ್ಟ್ ಅಟ್ಯಾಕ್ ಆಯಿತು, ಹಲವಾರು ಚರ್ಚ್ಗಳ ಮೇಲೆ ಮತ್ತು ಹಲವಾರು ಹೋಟೆಲ್ಗಳ ಮೇಲೆ 200ಕ್ಕಿಂತ ಹೆಚ್ಚು ಜನ ಸತ್ತೋದ್ರು, ಕೆಲವರು ಫಾರಿನರ್ಸ್ ಕೂಡ ಸತ್ತೋದ್ರು ಆ ಟೆರರಿಸ್ಟ್ ಅಟ್ಯಾಕ್ನಲ್ಲಿ. ಆ ಅಟ್ಯಾಕ್ ಆಗೋಕ್ಕೂ ಮೊದಲು ಆಮೇಲೆ ಅಟ್ಯಾಕ್ನ ನಂತರನೂ ಕೂಡ ಶ್ರೀಲಂಕಾದ ಹಲವಾರು ಸಿಟಿಗಳಲ್ಲಿ ಆ್ಯಂಟಿ ಮುಸ್ಲಿಂ ರಯೋಟ್ಸ್ ಆಗ್ತಾಯಿದ್ವು. ಈ ಎಲ್ಲ ಕಾರಣದಿಂದ ಯಾವಾಗ ಈ ಥರ ಟೆರರಿಸ್ಟ್ ಆ್ಯಕ್ಟಿವಿಟೀಸು ಮತ್ತೆ ರಯೋಟ್ಸ್ ಆದವೋ ಆಗ ಟೂರಿಸ್ಟ್ಗಳು ಬರೋದು ಕಡಿಮೆ ಆಗೋಯಿತು. ಇದ್ರ ಜೊತೆಗೆ ಅದರ ಮುಂದಿನ ವರ್ಷವೇ 2020ರಲ್ಲಿ ಕೋವಿಡ್ ಲಾಕ್ಡೌನ್ ಆದಾಗ ಟೂರಿಸಮ್ ಸಂಪೂರ್ಣವಾಗಿ ನಿಂತೋಯ್ತು. ಇದು ಹೇಗಾಯಿತು ಅಂತಂದರೆ 2018ರಲ್ಲಿ ಶ್ರೀಲಂಕಾಗೆ ವಿಸಿಟ್ ಮಾಡಿದಂಥ ಟೂರಿಸ್ಟ್ಗಳ ಸಂಖ್ಯೆ 23 ಲಕ್ಷ ಆಗಿದ್ದರೆ 2020ರಲ್ಲಿ ವಿಸಿಟ್ ಮಾಡಿದಂಥ ಟೂರಿಸ್ಟ್ಗಳ ಸಂಖ್ಯೆ ಕೇವಲ 1,73,000. ಅಷ್ಟೇ ಅಲ್ಲದೆ 2019ರಲ್ಲಿ ಟೂರಿಸಮ್ಮಿಂದ ಬಂದಂಥ ರೆವಿನ್ಯೂ $7.5 ಬಿಲಿಯನ್ ಆಗಿದ್ದರೆ 2021ರಲ್ಲಿ ಟೂರಿಸಮ್ಮಿಂದ ಬಂದಂಥ ರೆವಿನ್ಯೂ ಕೇವಲ $2.8 ಬಿಲಿಯನ್. ಸೊ ಈ ಎರಡೂ ಕಾರಣಗಳಿಂದ ಟೂರಿಸಮ್ಗೆ ಈ ಥರ ಆಗಿದ್ದರಿಂದ ಮೊದಲೇ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಂಥ ಶ್ರೀಲಂಕಾದ ಎಕಾನಮಿ ಇನ್ನಷ್ಟು ಸಂಕಷ್ಟಕ್ಕೆ ಸಿಕ್ಕಾಕೊಳ್ತು. ಇದಕ್ಕಿನ್ನೂ ಆ್ಯಡ್ ಮಾಡಿದ್ದೇನು ಅಂತಂದರೆ, ಶ್ರೀಲಂಕಾದ ಪ್ರೆಸಿಡೆಂಟ್ ತೆಗೆದುಕೊಂಡಂಥ ಇನ್ನೊಂದೆರಡು ಮುಖ್ಯ ನಿರ್ಧಾರಗಳು. ಗೊಟಬಾಯ ರಾಜಪಕ್ಷ ಏನು ಮಾಡಿದರು, 2019ರಲ್ಲಿ ಚುನಾವಣೆ ಟೈಮ್ನಲ್ಲಿ ನಾನು ಟ್ಯಾಕ್ಸ್ ಕಟ್ ಮಾಡ್ತೀನಿ ಅಂತ ಹೇಳಿದರು. ಅವ್ರು ಹೇಳಿದ್ದಂತೆ 2019ರಲ್ಲಿ ಏನು ಮಾಡಿದ್ರು ಅಂತಂದ್ರೆ, ಅವರು ಕಾರ್ಪೊರೇಟ್ ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸು, ವ್ಯಾಟ್ ಎಲ್ಲನೂ ಕಟ್ ಮಾಡಿದ್ರು. ಅವ್ರು ಕಟ್ ಮಾಡಿದ್ರು ಹಿಂದಿನ ಉದ್ದೇಶ ಏನಿತ್ತು ಅಂದರೆ, ಈ ಥರ ಟ್ಯಾಕ್ಸ್ ಕಟ್ ಮಾಡೋದ್ರಿಂದ ಕಾರ್ಪೊರೇಟ್ ಕಂಪ್ನಿಗಳು ಇನ್ವೆಸ್ಟ್ ಮಾಡ್ತವೆ, ಮತ್ತು ಇನ್ಕಮ್ ಟ್ಯಾಕ್ಸ್ ಕಟ್ ಮಾಡೋದ್ರಿಂದ ಆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದವರಂಥವ್ರು ದುಡ್ಡು ಉಳಿಯುತ್ತೆ, ಅವರೆಲ್ಲ ಖರ್ಚು ಮಾಡ್ತಾರೆ, ಅದರಿಂದ ಎಕಾನಮಿ ರಿವೈವ್ ಆಗುತ್ತೆ ಅಂತ ಅವ್ರು ಅಂದ್ಕೊಂಡಿದ್ರು. ಆದರೆ ಕಾರ್ಪೊರೇಟ್ ಕಂಪ್ನಿಗಳು ಯಾವ ಇನ್ವೆಸ್ಟ್ ಮಾಡಲಿಲ್ಲ, ಸಾಮಾನ್ಯ ಜನ ಬಂದು ಖರ್ಚು ಮಾಡಲಿಕ್ಕೆ ಅಷ್ಟರೊಳಗೆ ಕೋವಿಡ್ ಕೂಡ ಬಂತು, ಜನ ಈಚೆ ಬರೋಕ್ಕೂ ಆಗಲಿಲ್ಲ. ಇದರಿಂದ ಒಟ್ಟಾರೆಯಾಗಿ ಏನಾಯಿತು ಅಂತಂದರೆ, ಟ್ಯಾಕ್ಸ್ ಕಟ್ ಮಾಡಿದ್ರಿಂದ ಪ್ರತಿ ವರ್ಷ ಶ್ರೀಲಂಕಾ ಗೌರ್ಮೆಂಟ್ಗೆ $1.4 ಬಿಲಿಯನ್ ಅಷ್ಟು ಟ್ಯಾಕ್ಸ್ ರೆವಿನ್ಯೂ ನಿಂತೋಯ್ತು, ಟ್ಯಾಕ್ಸ್ ರೆವಿನ್ಯೂ ಕಡಿಮೆ ಆಯಿತು. ಇದರಿಂದ ಶ್ರೀಲಂಕಾ ಮತ್ತಷ್ಟು ಸಾಲ ಮಾಡಬೇಕಾದಂಥ ಪರಿಸ್ಥಿತಿಗೆ ಸಿಗಾಕೊಳ್ತು. ಇದರ ಜೊತೆಗೆ 2021ರ ಬಿಗಿನಿಂಗಲ್ಲಿ ಅದೇ ಗೊಟಬಾಯ ರಾಜಪಕ್ಷ ಏನು ಮಾಡಿದ್ರು ಅಂತಂದರೆ, ಇದ್ದಕ್ಕಿದ್ದಂಗೆ ಅವ್ರು ಚುನಾವಣೆ ಟೈಮಲ್ಲಿ ಇನ್ನೊಂದು ಮಾತು ಹೇಳಿದ್ರು, ಅವರು 20 ವರ್ಷಗಳಲ್ಲಿ ಶ್ರೀಲಂಕಾದಲ್ಲಿ ಫುಲ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಇರೋ ಥರ ಮಾಡ್ತೀವಿ ಅಂತ. ಅವ್ರೇನು ಮಾಡಿದ್ರು, ಇದ್ದಕ್ಕಿದ್ದಂಗೆ ಕೆಮಿಕಲ್ ಫರ್ಟಿಲೈಸರ್ಸ್ನ ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ಸಡನ್ನಾಗಿ ಬ್ಯಾನ್ ಮಾಡಿದ್ರು. ಸಡನ್ನಾಗಿ ಬ್ಯಾನ್ ಮಾಡೋದ್ರಿಂದ ಅವ್ರು ಹೇಳಿದ ರೀಸನ್ ಏನು ಅಂತಂದರೆ, ನಾವು ಚುನಾವಣೆಯಲ್ಲಿ ಕೊಟ್ಟಿದ್ದಂಥ ಭರವಸೆ ಥರ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಕಡೆಗೆ ಹೋಗ್ತಾ ಇದ್ದೀವಿ, ಅದಕ್ಕೋಸ್ಕರ ಇಂಪೋರ್ಟ್ ಮಾಡ್ಕೊಳ್ತಾ ಇಲ್ಲ ಅಂತ. ಆದರೆ ನಮಗೆ ಗೊತ್ತಿದೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಒಳ್ಳೇದಿರ್ಬೋದು, ಆದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ನ ಸಡನ್ನಾಗಿ ಇಂಪ್ಲಿಮೆಂಟ್ ಮಾಡಲಿಕ್ಕಾಗಿಲ್ಲ, ಗ್ರ್ಯಾಜುವಲಾಗಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗಬೇಕು. ನಮ್ಮ ದೇಶದಲ್ಲಿ ಸಿಕ್ಕಿಂ ರಾಜ್ಯ 100% ಆರ್ಗ್ಯಾನಿಕ್ ಫಾರ್ಮಿಂಗ್ ಅಳವಡಿಸ್ಕೊಂಡಿದೆ. ಒಂದೇ ದಿನದಲ್ಲಿ ಒಂದೇ ವರ್ಷದಲ್ಲಿ ಅಳವಡಿಸ್ಕೊಳ್ಳಿಲ್ಲ, 15-20 ವರ್ಷಗಳ ಅವಧಿನಲ್ಲಿ ಗ್ರ್ಯಾಜುವಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಅಳವಡಿಸ್ಕೊಳ್ತು. ಸಡನ್ನಾಗಿ ಅಳವಡಿಕೆ ಮಾಡೋಕ್ಕೆ ಹೋದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ನ ಇಳುವರಿ ಕಡಿಮೆ ಆಗುತ್ತೆ. ಶ್ರೀಲಂಕಾದಲ್ಲೂ ಹಾಗೆ ಆಯಿತು. ಯಾವಾಗ ಅವರು ಕೆಮಿಕಲ್ ಫರ್ಟಿಲೈಸರ್ಸ್ನ ಬ್ಯಾನ್ ಮಾಡಿದ್ರೋ ಇಳುವರಿ ಕಡಿಮೆ ಆಯಿತು. ಆ್ಯಕ್ಚುಲಿ ಅವರು ಕೆಮಿಕಲ್ ಫರ್ಟಿಲೈಸರ್ಸ್ನ ಇಂಪೋರ್ಟ್ ಮಾಡ್ಕೊಳ್ಳೋದ ಬ್ಯಾನ್ ಮಾಡಲಿಕ್ಕೆ ಇನ್ನೊಂದು ಕಾರಣ ಇತ್ತು, ಶ್ರೀಲಂಕಾದ ಹತ್ರ ಫಾರಿನ್ ಕರೆನ್ಸಿ ಸಿಕ್ಕಾಪಟ್ಟೆ ಕಡಿಮೆ ಆಗಿತ್ತು, ಇಂಪೋರ್ಟ್ ಮಾಡ್ಕೊಳ್ಳೋಕ್ಕೆ ದುಡ್ಡಿರಲಿಲ್ಲ. ಹಾಗಾಗಿ ಕೂಡ ಅವರು ಕೆಮಿಕಲ್ ಫರ್ಟಿಲೈಸರ್ಸ್ನ ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ಬ್ಯಾನ್ ಮಾಡಿದ್ರು. ಹೀಗೆ ಬ್ಯಾನ್ ಮಾಡಿದ್ರಿಂದ ಏನಾಯಿತು, ಸಡನ್ನಾಗಿ ಇಳುವರಿ ಕಡಿಮೆ ಆಯಿತು. ಅಕ್ಕಿಯ ಇಳುವರಿ ಒಂದೇನೆ 50%ಗಿಂತ ಹೆಚ್ಚಿನಷ್ಟು ಕಡಿಮೆ ಆಗೋಯಿತು. ಜನಕ್ಕೆ ಊಟ ಮಾಡೋಕ್ಕೆ ಅನ್ನ ಇಲ್ಲದೆ ಇರುವಂಥ ಪರಿಸ್ಥಿತಿ ಕ್ರಿಯೇಟ್ ಆಯಿತು. ಆ ಒಂದು ಸನ್ನಿವೇಶ ನೆನಪಿರ್ಬೋದು, ಶ್ರೀಲಂಕಾದಲ್ಲಿ ಜನಕ್ಕೆ ಊಟ ಸಿಗ್ತಾ ಇಲ್ಲ, ಪರದಾಡ್ತಾ ಇದ್ದಾರೆ ಅಂತ. ಆಗಿದ್ದು ಈ ಕಾರಣಕ್ಕೆ ಕಡೆಗೆ ಶ್ರೀಲಂಕಾ ಅಕ್ಕಿನ ಇಂಪೋರ್ಟ್ ಮಾಡ್ಕೊಳ್ಬೇಕಾದಂಥ ಸನ್ನಿವೇಶಕ್ಕೆ ಹೋಯಿತು. ಮತ್ತು ಟೀ ಮತ್ತು ರಬ್ಬರ್ ಇಳುವರಿನೂ ಡೌನ್ ಆಗಿ ಅದರಿಂದ ಎಕ್ಸ್ಪೋರ್ಟ್ ಏನೋ ಮಾಡ್ಕೊಳ್ತಾ ಇದ್ರು, ಅದಕ್ಕೂ ಕೂಡ ಏಟಾಯಿತು. ಸೊ ಇವೆಲ್ಲ ಸೇರಿಕೊಂಡು ಒಟ್ಟಾರೆಯಾಗಿ ಶ್ರೀಲಂಕಾ, ನಾನು ಇಂಟ್ರೆಸ್ಟ್ ಕಟ್ಟೋಕ್ಕಾಗಲ್ಲ, ಬಡ್ಡಿ ಸಾಲ ತೀರ್ಸೋಕ್ಕಾಗಲ್ಲ, ಸಾಲದ ಮೇಲೆ ಬಡ್ಡಿನೂ ಕಟ್ಟೋಕ್ಕಾಗಲ್ಲ ಅಂತ ಅಫಿಷಿಯಲ್ಲಾಗಿ ಅನೌನ್ಸ್ ಮಾಡಿ ಡಿಫಾಲ್ಟರ್ ಆಗುವಂಥ ಸನ್ನಿವೇಶ ಬಂತು. ಇಡೀ ಶ್ರೀಲಂಕನ್ ಹಿಸ್ಟ್ರಿನಲ್ಲೇ ಫಸ್ಟ್ ಟೈಮ್ ಈ ಥರ ನಾನು ಬಡ್ಡಿ ಕಟ್ಟೋಕ್ಕಾಗಲ್ಲ, ಸಾಲ ಕೊಡೋಕ್ಕಾಗಲ್ಲ, ನಾನು ಸಾಲ ತೀರ್ಸೋಕ್ಕಾಗಲ್ಲ, ನಾನು ಡಿಫಾಲ್ಟರ್ ಆಗ್ತಾ ಇದ್ದೀನಿ ಅಂತ ನಾವು ಸನ್ನಿವೇಶ ಬಂದಿದ್ದು ಶ್ರೀಲಂಕಾದ ಹಿಸ್ಟ್ರಿನಲ್ಲೇ ಫಸ್ಟ್. ಸೊ ಒಟ್ಟಾರೆಯಾಗಿ ಸ್ನೇಹಿತರೆ, ಶ್ರೀಲಂಕಾ ದಿವಾಳಿ ಆಗಲಿಕ್ಕೆ ಕಾರಣ ಅವರ ಎಕನಾಮಿಕ್ ಸಿಸ್ಟಮ್ಮು, ಎಕ್ಸ್ಪೋರ್ಟ್ಗಿಂತ ಇಂಪೋರ್ಟ್ ಜಾಸ್ತಿ, ಸಾಲ ಸಿಕ್ಕಾಬಟ್ಟೆ ಮಾಡ್ಕೊಂಡಿದ್ದು, ಟೂರಿಸಮ್ ಗೇಟ್ ಆಗಿದ್ದು, ಆಮೇಲೆ ಹಿಂದೆ ಮುಂದೆ ಯೋಚನೆ ಮಾಡಿದೆ ಟ್ಯಾಕ್ಸ್ ಕಟ್ ಮಾಡಿದ್ದು, ಫೈನಲ್ ಬ್ಲೋ ಅನ್ನೋ ಥರ
ಕೆಮಿಕಲ್ ಫರ್ಟಿಲೈಸರ್ಸ್ನ ಸಡನ್ನಾಗಿ ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ಬ್ಯಾನ್ ಮಾಡಿದ್ದು. ಇವೆಲ್ಲ ಕಾರಣದಿಂದ ಶ್ರೀಲಂಕಾ ದಿವಾಳಿ ಆಯ್ತೇ ಹೊರತು ಶ್ರೀಲಂಕಾದಲ್ಲಿ ವೆಲ್ಫೇರ್ ಸ್ಕೀಮ್ಗಳನ್ನೇ ಇಂಪ್ಲಿಮೆಂಟ್ ಮಾಡಿದ ಕಾರಣಕ್ಕಲ್ಲ, ಅಥವಾ ಶ್ರೀಲಂಕಾದ ಬಹುಸಂಖ್ಯಾತ ಜನರ ಕೈಗೆ ಹಣ ಸಿಗೋ ಹಂಗೆ ಮಾಡಿದ ಕಾರಣಕ್ಕಲ್ಲ. ಇದು ವಾಸ್ತವ. ಮತ್ತು ಪ್ರಪಂಚದ ಹಲವಾರು ದೇಶಗಳಲ್ಲಿ, ನೂರಾರು ದೇಶಗಳಲ್ಲಿ, 100ಕ್ಕಿಂತ ಹೆಚ್ಚು ದೇಶಗಳಲ್ಲಿ ಒಂದಲ್ಲ ಒಂದು ರೀತಿಯ ಜನರಿಗೆ ನೇರವಾಗಿ ಹಣ ಸಿಗುವಂತೆ ಮಾಡುವಂಥ ಯೋಜನೆಗಳಿದೆ. ಆ ಎಲ್ಲ ದೇಶಗಳಲ್ಲೂ ಈ ರೀತಿಯ ಯೋಜನೆಗಳಿಂದ ಜನಕ್ಕೂ ಅನುಕೂಲ ಆಗಿರೋದು ಅಷ್ಟೇ ಅಲ್ಲದೆ ಎಕಾನಮಿ ಕೂಡ ರಿವೈವ್ ಆಗಿದೆ. ಅಲ್ಲಿ ಯಾವ ಜನಗಳು ಅದರಿಂದ ಸೋಮಾರಿಗಳಾಗಿರ್ತಕ್ಕಂಥ ಉದಾಹರಣೆ ಇಲ್ಲ. ಇಂಥ ಹಲವಾರು ದೇಶಗಳಲ್ಲಿ ಸ್ಟಡಿ ಮಾಡಿ ನೋಬೆಲ್ ಪ್ರಶಸ್ತಿ ಪಡೆದಿರ್ತಕ್ಕಂಥ ಅಭಿಜಿತ್ ಬ್ಯಾನರ್ಜಿ ಆಗಿರ್ಬೋದು, ಎಸ್ತರ್ ಡುಫ್ಲೋ ಆಗಿರ್ಬೋದು, ಅವರು ಹಲವಾರು ದೇಶಗಳಲ್ಲಿ ಯೋಜನೆಗಳ ಬಗ್ಗೆ ಸ್ಟಡಿ ಮಾಡಿ ಅಧ್ಯಯನ ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ. ಎಲ್ಲೂ ಕೂಡ ದಿವಾಳಿಯಾಗಿಲ್ಲ, ಜನ ಸೋಮಾರಿಗಳಾಗಿಲ್ಲ. ಶ್ರೀಲಂಕಾದಲ್ಲೂ ಅಷ್ಟೇ ಶ್ರೀಲಂಕಾ ದಿವಾಳಿಯಾಗಿದ್ದು ತನ್ನ ಆರ್ಥಿಕ ನೀತಿಗಳ ಕಾರಣಕ್ಕೆ, ತಪ್ಪು ಆರ್ಥಿಕ ನೀತಿಗಳನ್ನ ಅಲ್ಲಿಯ ಅಧ್ಯಕ್ಷರು ಅನುಸರಿಸಿದ ಕಾರಣಕ್ಕೆ, ಇನ್ನೂ ಹಲವಾರು ಡೀಟೇಲ್ಸ್ಗಳಿಗೋದ್ರೆ ಅಲ್ಲಿದ್ದ ಕರಪ್ಷನ್ ಕಾರಣಕ್ಕೂ ಕೂಡ. ಸೊ ಇದು ವಾಸ್ತವ. ಮತ್ತು ವೆನಿಜುವೆಲಾ ವಿಷಯಕ್ಕೆ ಬರೋದಾದರೆ, ವೆನಿಜುವೆಲಾದಲ್ಲಿ 1999ನಲ್ಲಿ ಹ್ಯೂಗೋ ಚಾವೆಸ್ ಪ್ರೆಸಿಡೆಂಟ್ ಆಗಿ ಬಂದಾಗ ವೆನಿಜುವೆಲಾ ದೇಶ ಮೇಜರಾಗಿ ಆಯಿಲ್ ಪ್ರೊಡಕ್ಷನ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ದೇಶ. ಸಿಕ್ಕಾಬಟ್ಟೆ ಅಲ್ಲಿ ಆಯಿಲ್ ರಿಸರ್ವ್ ಇದೆ. ಆಯಿಲ್ ಮಾರಾಟದಿಂದ ಬಂದಂಥ ಹಣದಲ್ಲಿ ಅವರು ಉಚಿತ ಕ್ಲಿನಿಕ್ಗಳು, ಎಜುಕೇಷನ್ ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾ ಬಂದರು. ಇದರಿಂದ 2002 ಮತ್ತು 2008 ಮಧ್ಯೆ ವೆನಿಜುವೆಲಾದಲ್ಲಿ ಪಾವರ್ಟಿ 20% ಅಷ್ಟು ಕಡಿಮೆ ಆಯಿತು ಮತ್ತು ವೆನಿಜುವೆಲಾದ ಜನರ ಜೀವನ ಮಟ್ಟ ಸುಧಾರಣೆ ಕಾಣ್ತು. ಆದರೆ 2012-13 ಆದ ಮೇಲೆ ಆಗ್ತಾ ಯಾವಾಗ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಆಯಿಲ್ ಪ್ರೈಸ್ ಬಿದ್ದೋಯ್ತೋ ಆಗ ವೆನಿಜುವೆಲಾದ ಇನ್ಕಮ್ ಸಡನ್ನಾಗಿ ಬಿದ್ದೋಯ್ತು. ಅದರ ಜೊತೆಗೆ ಅಮೆರಿಕ ಕೂಡ ವೆನಿಜುವೆಲಾ ತನ್ನ ಆಯಿಲ್ನ ಸುಮಾರು ಕಂಟ್ರಿಗಳಿಗೆ ವ್ಯಾಪಾರ ಮಾಡದೇ ಇರೋ ನಿರ್ಬಂಧಗಳನ್ನ ಏರಿದ್ರಿಂದ ಕೂಡ ಒಂದು ಕಡೆ ಆಯಿಲ್ ಪ್ರೈಸ್ ಬಿದ್ದೋಯ್ತು. ಇನ್ನೂ ಹಲವಾರು ದೇಶಗಳಿಗೆ ಹೆಚ್ಚಿನ ಕ್ವಾಂಟಿಟಿಲಿ ಮಾರೋಣ ಅಂತಂದರೆ ಆ ಥರ ಹಲವಾರು ದೇಶಗಳಿಗೆ ಮಾರದೇ ಇರೋ ಥರ ಅಮೆರಿಕ ನಿರ್ಬಂಧ ಹಾಕಿತ್ತು. ಇವೆರಡರ ಕಾರಣದಿಂದ ಸಡನ್ನಾಗಿ ಇನ್ಕಮ್ ಬಿದ್ದೋಗಿದ್ದರಿಂದ ಒಟ್ಟಾರೆಯಾಗಿ ಅಲ್ಲಿ ಇಡೀ ದೇಶದ ರೆವಿನ್ಯೂ ಡೌನ್ ಆಯಿತು. ಅದರಿಂದ ಇಡೀ ದೇಶ ದಿವಾಳಿ ಆಗೋ ಥರ ಪರಿಸ್ಥಿತಿಗೆ ಹೋಯಿತು. ಇನ್ನೂ ಒಂದು ಕಾರಣ ಏನು ಅಂತಂದರೆ, ವೆನಿಜುವೆಲಾ ಆಯಿಲ್ ಮಾರಾಟದ ಮೇಲೆ ಮಾತ್ರ ಡಿಪೆಂಡ್ ಆಗಿತ್ತು. ಅವರು ಆಯಿಲ್ ಮಾರಾಟದಿಂದ ಬಂದಂಥ ಹಣದಲ್ಲಿ ಜನರಿಗೆ ಅನುಕೂಲ ಮಾಡೋದ್ರ ಜೊತೆಗೆ ಡೈವರ್ಸಿಫೈ ಮಾಡಬೇಕಾಗಿತ್ತು. ಮ್ಯಾನುಫ್ಯಾಕ್ಚರಿಂಗು, ಸರ್ವಿಸ್ ಸೆಕ್ಟರ್ಗಳಿಂದನೂ ಇನ್ಕಮ್ ಬರೋ ಥರ ಅವುಗಳ ಮೇಲೆ ಇನ್ವೆಸ್ಟ್ ಮಾಡಬೇಕಾಗಿತ್ತು. ಅದನ್ನು ಮಾಡಲಿಲ್ಲ, ಆಯಿಲ್ ಮೇಲೆ ಮಾತ್ರ ಡಿಪೆಂಡ್ ಆಗಿದ್ದರು. ಇನ್ನೊಂದು ಕಾರಣ, ಆಯಿಲ್ ಸೆಕ್ಟರಲ್ಲಿ ಕೂಡ ಅವರು ಆಯಿಲ್ ಎಕ್ಸ್ಟ್ರಾಕ್ಷನ್ ಏನಿದೆ ಆ ಪ್ರೋಸೆಸ್ನ ಮಾಡರ್ನೈಸ್ ಮಾಡೋ ಕಡೆ ಕೂಡ ವರ್ಕ್ ಮಾಡಲಿಲ್ಲ. ಇವೆಲ್ಲ ಕಾರಣಗಳಿಂದಾಗಿ ವೆನಿಜುವೆಲಾ ದಿವಾಳಿ ಆಗೋ ಕಡೆಗೆ ಹೋಯ್ತೇ ಹೊರತು ಅಲ್ಲಿ ಜನರಿಗೆ ವೆಲ್ಫೇರ್ ಸ್ಕೀಮ್ಗಳಿಗೆ ಜನರಿಗೆ ಹಣ ಕೊಟ್ಟ ಏಕೈಕ ಕಾರಣಕ್ಕೆ ಹೋಗಲಿಲ್ಲ. ಇದು ವಾಸ್ತವ. ಹಾಗಾಗಿ ಸ್ನೇಹಿತರೆ, ಯಾರು ಕೆಲವರೆಲ್ಲ ಹೇಳ್ತಾ ಇದ್ದಾರೆ ಈ ಗ್ಯಾರಂಟಿ ಸ್ಕೀಮ್ಗಳಿಂದ ಶ್ರೀಲಂಕಾ ಥರ ಆಗ್ಬಿಡುತ್ತೆ ಅಂತ, ಅಂಥವ್ರಿಗೆ ದಯವಿಟ್ಟು ಈ ವಿಡಿಯೋನ ತೋರಿಸಿ ಶ್ರೀಲಂಕಾ ದಿವಾಳಿಯಾಗಿದ್ದು ಯಾವ ಕಾರಣಕ್ಕೆ ಅಂತ ಅಂಥವರು ಕೂಡ ಅರ್ಥ ಮಾಡ್ಕೊಳ್ಳಿ. ಅವ್ರಿಗೂ ತೋರಿಸಿ, ನೀವು ನೋಡಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಯಾಕೆಂದರೆ ಜನರಿಗೆ ವಾಸ್ತವ ಗೊತ್ತಾಗಬೇಕಾಗಿದೆ. ಲೈಕ್ ಮಾಡಿ, ಹಾಗೆ eedina.com ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.